ಇದು ಭಾಳ ಈಸಿ ಕ್ವಶನ್ನು. ನಾನು ಸ್ವಲ್ಪ ಟಫ್ ಕ್ವಶನ್ಸೇ ತೊಗೊಂಡು ಬಂದಿದ್ದೀನಿ ನಿಮಗೆ ಆರಾಮಾಗಿ ಗೆಸ್ ಮಾಡಲಿ ಅಂತ. ಭಾಳ ಈಸಿ ಕ್ವಶನ್ನು, ಗೆಸ್ ಮಾಡ್ಬೋದು, ಆರಾಮಾಗಿ ಗೆಸ್ ಮಾಡ್ಬೋದು. ಯು ಗೋ ಫಾರ್ ಆಪ್ಷನ್ ಎ. ಹೇಳ್ರಪ್ಪ ಬೇರೆಯವರು, ಯಾಕೆಂದರೆ ಓದಿದ್ರೆ ಅರ್ಥ ಆಗ್ಬಿಡುತ್ತೆ ನಿಮಗೆ, ಎಕ್ಸ್ಪ್ಲೇನ್ ಮಾಡೋದೇನು ಬೇಕಾಗಲ್ಲ ಅಂದ್ಕೊಂಡಿದ್ದೀನಿ. ಇಟ್ ಈಸ್ ಲೊಕೇಟೆಡ್ ಅಂದರೆ ಪರ್ಟಿಕ್ಯುಲರ್ ಸ್ಟೇಟ್ ಇನ್ ಇಂಡಿಯಾ ಹ್ಯಾಸ್ ದ ಫಾಲೋಯಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್. ಯಾವುದೋ ಒಂದು ಸ್ಟೇಟು ಈ ಕೆಳಗಿನ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಅದರಲ್ಲಿ ಅದು ಲೊಕೇಟೆಡ್ ಇನ್ ದ ಲ್ಯಾಟಿಟ್ಯೂಡ್ ಅಂದ್ರೇನೋ ನಿಮ್ಗೆ ಈ ಥರ ಲೈನ್ಸ್, ಹಾರಿಜಾಂಟಲ್ ಲೈನ್ಸ್ ಅಲ್ವಾ. ಥ್ರೂ ನಾರ್ದರ್ನ್ ರಾಜಸ್ಥಾನು ಇಟ್ ಹ್ಯಾಸ್ ಓವರ್ 80% ಆಫ್ ದ ಏರಿಯಾ ಅಂಡರ್ ಫಾರೆಸ್ಟ್ ಕವರು. 12% ಆಫ್ ಫಾರೆಸ್ಟ್ ಏರಿಯಾ ಕಾನ್ಸ್ಟಿಟ್ಯೂಟ್ಸ್ ಪ್ರೊಟೆಕ್ಟೆಡ್ ಏರಿಯಾ ನೆಟ್ವರ್ಕ್ ಇನ್ ದ ಸ್ಟೇಟ್. ಆನ್ಲೈನ್ ಪೀಪಲ್, ಇದು ಯಾರು ಮ್ಯಾಪ್ ಸರಿಯಾಗಿ ನೋಡಿರ್ತೀರಿ ಅವ್ರು ಆರಾಮಾಗಿ ಆನ್ಸರ್ ಮಾಡ್ಬೋದು. ಆ್ಯಕ್ಚುಲಿ ಈ ಕ್ವಶನ್ನಲ್ಲಿ ಈ ಎರಡೂ ಸ್ಟೇಟ್ಮೆಂಟ್ಗಳು ಡಮ್ಮಿ ಸ್ಟೇಟ್ಮೆಂಟು. ಇದು ನಿಮ್ಗೆ ಗೊತ್ತಿರೋದೇ ಬೇಡ, ಇದು ಒಂದು ಗೊತ್ತಿದ್ರೆ ಸಾಕು. ಸ್ಟೇಟ್ಮೆಂಟ್ ಏನು ಹೇಳ್ತಿದೆ ಅಂತ ಹೇಳಿದ್ರೆ, ಇಟ್ ಈಸ್ ಲೊಕೇಟೆಡ್ ಆನ್ ದ ಸೇಮ್ ಲ್ಯಾಟಿಟ್ಯೂಡ್ ವಿಚ್ ಪಾಸಸ್ ಥ್ರೂ ನಾರ್ದರ್ನ್ ರಾಜಸ್ಥಾನ್. ಹೇಳ್ತೀರಾ? ಈಗ ನಿಮಗೆ ನಾರ್ದರ್ನ್ ರಾಜಸ್ಥಾನ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ನಾನು ರಾಜಸ್ಥಾನ್ ಇಲ್ಲಿ ಬರೀತೀನಿ ಅಂತ ಅಂದ್ಕೊಳ್ಳಿ. ಇದು ನಾರ್ತಾ, ಇದು ನಾರ್ತಾ, ಇದು ನಾರ್ತಾ, ಇದು ಇರ್ಬೋದು, ಇದು ಇರ್ಬೋದು, ಇದು ಇರ್ಬೋದು, ಇದು ಇರ್ಬೋದು, ಇದು ಲಾಸ್ಟ್ ಲೈನು ಇದು ಇರ್ಬೋದು. ನಾರ್ದರ್ನ್ ಅಂತ ಕೇಳಿದ್ದಾನೆ, ಕರೆಕ್ಟ್ ಅಲ್ಲ? ಈ ನಾರ್ದರ್ನ್ ಅಂತ ಹೇಳಿದ್ರೆ ಇಲ್ಲಿಂದ ನಾನು ಚುಕ್ಕಿ ಹಾಕೋತಾ ಹೋದರೆ ನನಗೆ ಸಿಗೋದು ಒಂದೇ ಸ್ಟೇಟು, ಇನ್ಯಾವ ಸ್ಟೇಟು ಸಿಗೋದೇ ಅಲ್ಲ ನನಗೆ. ಯೋಚನೆ ಮಾಡಿ, ನನಗೆ ಸಿಗೋದೇನೋ ಲೈನಲ್ಲಿ. ಇದರಲ್ಲಿ ನಾರ್ದರ್ನ್ ಮೋಸ್ಟ್ ಹೋದರೆ ನನಗೆ ಇದರಲ್ಲಿ ನಾರ್ದರ್ನ್ ಮೋಸ್ಟ್ ಹೋಗ್ಬೇಕಂದ್ರೆ ನನಗೆ ಸಿಗೋದು ಒಂದೇ ಸ್ಟೇಟು. ಯಾವುದದು? ಅರುಣಾಚಲ್ ಪ್ರದೇಶ್. ಬೇರೆ ಸ್ಟೇಟ್ಗಳು ಸಿಗಲ್ಲ. ಅರ್ಥ ಆಯ್ತು? ಭಾಳ ಸಿಂಪಲ್ ಇದು. ಬರೀ ಮ್ಯಾಪ್, ಇಂಡಿಯನ್ ಮ್ಯಾಪ್ ಯಾವ್ಯಾವ ಸ್ಟೇಟ್ ಎಲ್ಲೆಲ್ಲಿ ಇರುತ್ತೆ ಅಂತ ಗೊತ್ತಿದ್ರೆ ಸಾಕು, ನೋಡಿ ಆನ್ಸರ್ ಮಾಡ್ಬೋದು ನೀವು. ಇಷ್ಟು ಬೇಸಿಕ್ ಸಿಂಪಲ್ ಕ್ವಶನ್ಸು ನಿಮಗೆ ಬರ್ತವೆ, ಆನ್ಸರ್ ಮಾಡ್ಬೋದು. ಇದು ಭಾಳ ಇಂಟ್ರೆಸ್ಟಿಂಗ್ ಕ್ವಶನ್ನು. ಫಸ್ಟ್ ಆಫ್ ಆಲ್ ಈ ಕ್ವಶನ್ ಹಾಕೋಕ್ಕೆ ಮುಂಚೆ ನಿಮ್ಗೆ ಹೇಳ್ಬಿಡ್ತೀನಿ, ಇಲ್ಲಿ 3 ಸ್ಟೇಟ್ಮೆಂಟ್ಗಳಿದ್ದಾವೆ. ಈ 3 ಸ್ಟೇಟ್ಮೆಂಟ್ಗಳು ಏನು ಅಂದರೆ, ಎಲ್ಲರೂ ಫಿಲ್ಟರ್ ವಾಟರ್ ಕುಡಿತಾರೆ ಮನೆಯಲ್ಲಿ. ನಿಮ್ಮ ಮನೆಯಲ್ಲಿರುವಂಥ ಫಿಲ್ಟರ್ ಏನು ಫಂಕ್ಷನ್ ಮಾಡುತ್ತೋ ಆ 3 ಕಾಂಪೊನೆಂಟ್ ಇಲ್ಲಿದ್ದಾವೆ. ನಿಮ್ಗೆ ಯಾವ್ಯಾವುದು ಏನೇನು ಫಂಕ್ಷನ್ ಮಾಡುತ್ತೆ ಅಂತ ಗೊತ್ತಿಲ್ದಂಗೆ ಮನೆಗೆ ಫಿಲ್ಟರ್ ಹಾಕೊಂಡಿದ್ರೆ ಈಗ ಗೊತ್ತಾಗತ್ತೆ. ಈಗ ನೀವು ಹೇಳಿ ಯು ವಿ ಕೆಲಸ ಏನಿದ್ರಲ್ಲಿ, ಬೇರೆ ಇರುವಂಥ ಎಲ್ಲ ಟೆಕ್ನಾಲಜೀಸ್ ಅದರ ಕೆಲಸಗಳೇನು? ನೀವು ನೋಡಿರ್ತೀರ ಮನೆಯಲ್ಲಿ 3 ಪೈಪ್ ಇರ್ತದೆ, ಒಳಗಡೆ ಇರುತ್ತೆ ಇಲ್ಲ ಆಚೆ ಇರುತ್ತೆ. ಪಿ ಜಿಗಳಲ್ಲಾದರೆ ನೀವು ಆರಾಮಾಗಿ ನೋಡ್ಬೋದು, ಅವರು ಬಾಕ್ಸೇ ಹಾಕಲ್ಲ, ಡಿಸ್ಪ್ಲೇ ಬಿಟ್ಟಿರ್ತಾರೆ. 3 ಇರುತ್ತೆ ಅದರಲ್ಲಿ, ಒಂದು ಯು ಎಫ್, ಇನ್ನೊಂದು ಆರ್ ಒ, ಇನ್ನೊಂದು ಯು ವಿ. ಈ 3 ಕೆಲಸಗಳು 3 ಸ್ಟೇಟ್ಮೆಂಟಲ್ಲಿದೆ ಅಷ್ಟೇ. ಆರಾಮಾಗಿ ಹೇಳ್ಬೋದು. ಇದು ನಾನು ಎಷ್ಟು ನೀಟಾಗಿ ಹೇಳಿದೆ ಅಂದರೆ ನೀವು ಆರಾಮಾಗಿ ಆನ್ಸರ್ ಗೆಸ್ ಮಾಡ್ಬೋದು. ನಾನು ಹೇಳಿದೆ 3 ಇರುತ್ತೆ, 3 ಡಿಫ್ರೆಂಟ್ ಫಂಕ್ಷನ್ ಮಾಡುತ್ತೆ ಅಂದರೆ ಯು ವಿ ಒಂದೇ 3 ಕೆಲಸ ಮಾಡಲ್ಲ ಅಂತ ಅರ್ಥ. ಅಲ್ಲಿಗೆ ಡಿ ಆಪ್ಷನ್ ತಪ್ಪಾಗತ್ತೆ. ಅಲ್ಲ, ಯು ವಿ ಒಂದೇ 3 ಕೆಲಸಗಳನ್ನ ಮಾಡಲ್ವಲ್ಲ. ನಾನು ಹೇಳೋ ಪ್ರಕಾರ ಯಾವುದಾದ್ರೂ ಒಂದು ಕೆಲಸ ಅಷ್ಟೇ ಯು ವಿ ಮಾಡುತ್ತೆ ಅಂದರೆ ಎಲ್ಲಾದರೂ ಒಂದೇ ಒಂದು ಆಪ್ಷನ್ ಇರುತ್ತಲ್ಲ, ಅದನ್ನು ಹುಡುಕ್ಬೇಕು ನೀವು. ಒಂದೇ ಒಂದು ಆಪ್ಷನ್ ಇರೋದು ಎ ಮಾತ್ರ, ಇನ್ಯಾವುದ್ರಲ್ಲೂ ಒಂದೇ ಒಂದು ಆಪ್ಷನ್ ಇಲ್ಲ. ಗೆಸ್ ಮಾಡ್ರಪ್ಪ, ಯೋಚನೆ ಮಾಡಿ. ಯು ವಿ ಏನು? ಲೈಟ್. ನೋಡಿ, ಈಗ ಲೈಟ್ ಏನು ಕೆಲಸ ಮಾಡುತ್ತೆ ನೋಡಿ, ಇಟ್ ಕ್ವಿಕೆನ್ಸ್ ದ ಸೆಡಿಮೆಂಟೇಷನ್ ಆಫ್ ದ ಸಾಲಿಡ್ ಪಾರ್ಟಿಕಲ್ಸ್. ಲೈಟು ಸಾಲಿಡ್ ಪಾರ್ಟಿಕಲ್ಸ್ಗಳನ್ನ ರಿಮೂವ್ ಮಾಡೋಕ್ಕಾಗತ್ತಾ? ಈಗ ನಾನು ಇಲ್ಲಿ ಸಾಲಿಡ್ ಪಾರ್ಟಿಕಲ್ಸ್ ಹಾಕ್ಬಿಟ್ಟು ಮೇಲಿಂದ ಲೈಟ್ ಹಾಕಿದ್ರೆ ಲೈಟಿಂದ ಸಾಲಿಡ್ ಪಾರ್ಟಿಕಲ್ಸ್ ಎಲ್ಲ ರಿಮೂವ್ ಆಗಿಬಿಡುತ್ತಾ? ರಿಮೂವ್ ಆಗಲ್ಲ. ಸಾಲಿಡ್ ಪಾರ್ಟಿಕಲ್ಸನ್ನು ರಿಮೂವ್ ಮಾಡೋದು ಯಾವುದು? ಅಲ್ಟ್ರಾ ಫಿಲ್ಟ್ರೇಷನ್. ಯಾವುದು? ಯು ಎಫ್, ಅಲ್ಟ್ರಾ ಫಿಲ್ಟ್ರೇಷನ್. ಅದು ಮೊದಲನೇ ಬಾಕ್ಸು ನಿಮ್ಮಲ್ಲಿರೋ ಮನೇಲಿರೋ ಫಿಲ್ಟ್ರಲ್ಲಿ. ಎರಡನೇದು, ಇಟ್ ರಿಮೂವ್ಸ್ ಆಲ್ ದ undesirable odors from the water. wait, actually this is RO. ಯಾಕೆಂದರೆ ಅನ್ಡಿಸೈರಬಲ್ ಅಂತ ಹೇಳಿದ್ರೆ ಫಸ್ಟ್ ಲೆವೆಲ್ ಆಫ್ ಫಿಲ್ಟ್ರೇಷನ್ ಮಾಡೋದು ಯು ಎಫ್, ಅಲ್ಟ್ರಾ ಫಿಲ್ಟ್ರೇಷನ್ನು. ಸೆಕೆಂಡ್ ಲೆವೆಲ್ ಸೆಡಿಮೆಂಟೇಷನ್ ಅಂತ ಹೇಳಿದ್ರೆ ಕಂಪ್ಲೀಟ್ ಮಿನರಲೈಸೇಷನ್ ಮಾಡೋದು, ಮಿನರಲ್ಸ್ ಎಲ್ಲ ತೆಗೆಯುತ್ತದೆ ಆ್ಯಕ್ಚುಲಿ. ಅದು ಎರಡನೇ ಪ್ರೊಸೆಸ್ ಮಾಡೋದು RO,
ರಿವರ್ಸ್ ಆಸ್ಮೋಸಿಸ್ ಅಂತ. ಇದು RO ಟೆಕ್ನಾಲಜಿ, ಇದು UF ಟೆಕ್ನಾಲಜಿ. ಇದಾದಮೇಲೆ ಬ್ಯಾಕ್ಟೀರಿಯಾ ಇರುತ್ತಲ್ಲ, ಲೈಟಿನ ಮುಖಾಂತರ ಇರುವಂತಹ ಅಷ್ಟೊಂದು ಲೈಟ್ UV ರೈಟ್ ಬಿದ್ದಾಗ ನಮ್ಮ ಸ್ಕಿನ್ನೇ ಬರ್ನ್ ಆಗುತ್ತೆ. ಇನ್ನು ಬ್ಯಾಕ್ಟೀರಿಯಾ ಸತ್ತೋಗಲ್ವಾ? ಡೆಫಿನೆಟ್ಲಿ ಸತ್ತೋಗುತ್ತೆ. ಅದರ ಕೆಲಸ ಏನು? ಇನ್ಯಾಕ್ಟಿವೇಟ್ ಆರ್ ಕಿಲ್ ದ ಹಾರ್ಮ್ಫುಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇನ್ ದ ವಾಟರ್. ಮೈಕ್ರೋ ಆರ್ಗ್ಯಾನಿಸಮ್ ಅಂದರೆ ಏನು? ಬ್ಯಾಕ್ಟೀರಿಯಾಸ್. ಈ ಬ್ಯಾಕ್ಟೀರಿಯಾಗಳನ್ನ ಸಾಯಿಸುವಂಥ ಕೆಲಸ ಯಾವುದು ಮಾಡುತ್ತೆ? UV. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇನ್ನೊಂದು ಪ್ರಶ್ನೆ ಹೇಳ್ತೀನಿ ನಮಗೆ, ಇನ್ನೊಂದು ಸ್ಟೇಟ್ಮೆಂಟ್ ಹೇಳ್ತೀನಿ. UV ಯಾವ ಪ್ರೋಸೆಸ್ ಬರುತ್ತೆ? 3 ಬಾಕ್ಸಲ್ಲಿ ಎಲ್ಲಿಗೆ ಬರುತ್ತದು? ಫಸ್ಟ್ ಬರುತ್ತಾ, ಮಿಡ್ಲ್ ಬರುತ್ತಾ, ಲಾಸ್ಟಿಗೆ ಬರುತ್ತಾ? ಲಾಸ್ಟಿಗೆ ಬರುತ್ತೆ. ಆಯಿತಾ ಸರ್? ಫಸ್ಟು ಬ್ಯಾಕ್ಟೀರಿಯಾನ ಕಿಲ್ ಮಾಡಿ ಆಮೇಲೆ ಅದನ್ನು ಫಿಲ್ಟರ್ ಮಾಡಿ ಆಮೇಲೆ ವಾಟ್ರ್ ಬರುತ್ತೆ ಅಂತ ಅನ್ಕೋಬೇಡಿ. ವಾಟ್ರು ಎರಡೂ ಪ್ರೋಸೆಸಲ್ಲಿ ಫಸ್ಟು ಫಿಲ್ಟ್ರೇಷನ್ ಆದಮೇಲೆ ಲಾಸ್ಟಿಗೆ ಬ್ಯಾಕ್ಟೀರಿಯಾ ಕಿಲ್ ಮಾಡಿದ ಮೇಲೆ ಯು ವಿಲ್ ಇಂಟೇಕ್ ಇಟ್. ಹಾಂ, water treatment is also last is UV only. Done? ಈಸಿ ಕ್ವಶನ್, ಬಹಳ ಈಸಿ ಕ್ವಶನ್. ನಾನು ಅನ್ಕೋತೀನಿ ಎಲ್ರಿಗೂ ಕ್ವಶನ್ ಅರ್ಥ ಆಗುತ್ತೆ ಅಂತ. ವಿಚ್ ಆಫ್ ದ ಫಾಲೋಯಿಂಗ್ ಆ್ಯಡ್ಸ್ ಕಾರ್ಬನ್ ಡೈಆಕ್ಸೈಡ್ ಟು ದ ಕಾರ್ಬನ್ ಸೈಕಲ್ ಆನ್ ದ ಪ್ಲಾನೆಟ್ ಅರ್ತ್? ಅಂದರೆ ಕಾರ್ಬನ್ ಸೈಕಲ್ ಅಂದ್ರೇನು? ಏನು ಕಾರ್ಬನ್ ಡೈಆಕ್ಸೈಡ್ ಅವೈಲಬಿಲಿಟಿ ಇದೆ, ನಾವು ಒಳಗಡೆ ತೊಗೋತೀವಿ. ನಾವೇನು ತೊಗೋತೀವಿ? ಕಾರ್ಬನ್ ಡೈಆಕ್ಸೈಡ್ ತೊಗೊಳ್ಳಲ್ಲ. ನಾವು ಒಳಗಡೆ ತೊಗೊಳ್ಳೋದೇನು? ಆಕ್ಸಿಜನ್ ತೊಗೋತೀವಿ. ಆಕ್ಸಿಜನ್ ತೊಗೊಂಡು ಏನು ಬಿಡ್ತೀವಿ? ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಿ. ಆ ಕಾರ್ಬನ್ ಡೈಆಕ್ಸೈಡ್ನ ಯಾರು ಅಬ್ಸರ್ವ್ ಮಾಡ್ತಾರೆ? ಪ್ಲ್ಯಾಂಟ್ ಅಬ್ಸರ್ವ್ ಮಾಡುತ್ತೆ. ಕರೆಕ್ಟ್ ಅಲ್ವಾ? ಈ ರೀತಿ ಒಂದು ಸೈಕಲ್ ಕಂಪ್ಲೀಟ್ ಆಗುತ್ತೆ. ಒಂದು ಸೈಕಲ್ ನಡೀತಾ ಇರುತ್ತೆ. ನಾವು ತೊಗೊಳ್ಳೋದು, ನಾವು ಆಮ್ಲಜನಕ ತೊಗೊಂಡು ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಿ. ಪ್ಲ್ಯಾಂಟ್ಗಳು ಕಾರ್ಬನ್ ಡೈಆಕ್ಸೈಡ್ ತೊಗೊಂಡು ಆಮ್ಲಜನಕ ಬಿಡ್ತವೆ. ಆ ಸೈಕಲ್ ಕಂಪ್ಲೀಟ್ ಆಗುತ್ತಲ್ಲ, ಅದನ್ನು ಕಾರ್ಬನ್ ಸೈಕಲ್ ಅಂತ ಕರಿತೀವಿ. ಮುಂದೆ ಹೇಳ್ಕೊಡ್ತೀನಿ ಡೀಟೇಲಾಗಿ. ಈ ಕಾರ್ಬನ್ ಸೈಕಲಲ್ಲಿ ಯಾವ ಇಲ್ಲಿ ಮೇಲಿರುವಂತಹ ಕಾಂಪೋನೆಂಟ್ಗಳು ಕಾರ್ಬನ್ ಡೈಆಕ್ಸೈಡನ್ನು ಅಟ್ಮಾಸ್ಫಿಯರ್ಗೆ ಆ್ಯಡ್ ಮಾಡ್ತವೆ ಅಂತ. ಅರ್ಥ ಆಯ್ತಾ? ಈಗ ಒಂದು ಕಟ್ಟಿಗೆ ತೊಗೊಂಡು ನೀವು ಬರ್ನ್ ಮಾಡಿದ್ರೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತಾ? ರಿಲೀಸ್ ಆಗಲ್ವಾ? ರಿಲೀಸ್ ಆಗುತ್ತೆ. ಅದೇ ರೀತಿ ಎಲ್ಲದನ್ನೂ ಯೋಚನೆ ಮಾಡಿ ನೀವು. ಆಪ್ಷನ್ ಸಿ. ಎಲ್ಲರೂ ಆಪ್ಷನ್ ಸಿಗೆ ಹೋಗ್ತೀರಾ? ಹಾಂ, ಆಪ್ಷನ್ ಬಿ. ವೆರಿ ಗುಡ್. ನೋಡಿ, ವಾಲ್ಕೆನಿಕ್ ಆ್ಯಕ್ಷನಿಂದ ಕಾರ್ಬನ್ ರಿಲೀಸ್ ಆಗುತ್ತಾ? ಆಗಲ್ವಾ? ಆಗುತ್ತೆ. ಎಷ್ಟೊಂದು ಕಾಂಪೋನೆಂಟ್ ಇರುತ್ತೆ ಒಳಗಡೆಯಿಂದ. ಮ್ಯಾಗ್ಮಾ ಮೆಲ್ಟ್ ಆಗಿ ಆಚೆಗೆ ಬರುವಾಗ ಕೋಲ್ ಇರುತ್ತೆ, ಎಲ್ಲ ಕಾಂಪೋನೆಂಟ್ ಇರುತ್ತೆ. ಡೆಡ್ ಪ್ಲ್ಯಾಂಟ್ ಮೆಟೀರಿಯಲ್, ಎನಿಮಲ್ ಮೆಟೀರಿಯಲ್ ಎಲ್ಲವುದು ಮೆಲ್ಟಾಗಿ ಆಚೆಗೆ ಬಂದಾಗ ಡೆಫಿನೆಟ್ಲಿ ರಿಲೀಸ್ ಮಾಡುತ್ತೆ ಕಾರ್ಬನ್ ಡೈಆಕ್ಸೈಡ್. ರೆಸ್ಪಿರೇಷನ್, ಉಸಿರು ತಗೊಂಡು ಆಚೆಗೆ ನಾನು ಬಿಟ್ಟಾಗ ಏನು ಬಂತು? ಕಾರ್ಬನ್ ಡೈಆಕ್ಸೈಡ್ ಬಂತು. ಬಂತಾ ಬರಲಿಲ್ವಾ? ಬಂತು. ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ ಅಂದ್ರೇನು? ದ್ಯುತಿ ಸಂಶ್ಲೇಷಣ ಕ್ರಿಯೆ. ಅಂದರೆ ಸೂರ್ಯನ ಬೆಳಕಿನಲ್ಲಿ ಒಂದು ಸಸ್ಯ ಇಂಗಾಲದ ಡೈಆಕ್ಸೈಡನ್ನು ಯೂಸ್ ಮಾಡಿಕೊಂಡು ಆಹಾರವನ್ನು ತಯಾರು ಮಾಡುವಂತಹ ಪ್ರೋಸೆಸ್ಸಲ್ಲಿ ಆಮ್ಲಜನಕವನ್ನು ಹೊರಗೆ ಬಿಡುತ್ತಲ್ಲ, ಈ ಪ್ರಕ್ರಿಯೆಯನ್ನು ಏನಂತ ಕರಿತೀವಿ ನಾವು? ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಫೋಟೋಸಿಂಥಸಿಸ್ ಅಥವಾ ದ್ಯುತಿ ಸಂಶ್ಲೇಷಣ ಕ್ರಿಯೆ ಆಗುವಾಗ ಫೋಟೋಸಿಂಥಸಿಸ್ ಅಂದರೆ ಏನೋ? ಪ್ಲ್ಯಾಂಟು ಕಾರ್ಬನ್ ಡೈಆಕ್ಸೈಡನ್ನು ಅಬ್ಸರ್ವ್ ಮಾಡಿಕೊಂಡು ಏನನ್ನು ಆಚೆಗೆ ಬಿಡುತ್ತೆ? ಆಕ್ಸಿಜನನ್ನು ಬಿಡುತ್ತೆ. ಯಾವಾಗ ಮಾಡೋದಿದು? ಡೇ ಟೈಮಲ್ಲಿ. ಫೋಟೋಸಿಂಥಸಿಸ್, ಸನ್ಲೈಟ್ ಇರುತ್ತೆ ಅವಾಗ ಡೇ ಟೈಮಲ್ಲಿ. ಅರ್ಥ ಆಗ್ತಿದೆಯಾ? ಅಲ್ಲಿಗೆ ಫೋಟೋಸಿಂಥಸಿಸ್ ಮಾಡುವಾಗ ಕಾರ್ಬನ್ ರಿಲೀಸ್ ಆಗುತ್ತಾ? ರಿಲೀಸ್ ಆಗಲ್ಲ. ಏನು ರಿಲೀಸ್ ಆಗುತ್ತೆ? O2 ರಿಲೀಸ್ ಆಗುತ್ತೆ, ಆಕ್ಸಿಜನ್ ರಿಲೀಸ್ ಆಗುತ್ತೆ. ಅದರಿಂದ ಈ ಆಪ್ಷನ್ ಏನಾಯಿತು? ತಪ್ಪಾಯಿತು. ಎಲಿಮಿನೇಟ್. ಡಿಕೆ ಆಫ್ ಆರ್ಗ್ಯಾನಿಕ್ ಮ್ಯಾಟರ್. ಡಿಕೆ ಅಂದ್ರೇನು? ನೀವೇನೋ ಕಸ ಎಸಿತೀರಿ, ಆರ್ಗ್ಯಾನಿಕ್ ಮ್ಯಾಟ್ರು ಏನಾದರೂ ಎಸಿರಿ, ನೀವು ಸೊಪ್ಪು ತಿಂದು ಎಸ್ದಿರಿ, ಅದಲ್ಲೇ ಡೈಜೆಸ್ಟ್ ಆಗ್ತಿದೆ, ಡಿಕಂಪೋಸ್ ಆಗ್ತಿದೆ ಅಂದರೆ ಡಿಕಂಪೋಸ್ ಮಾಡುವಾಗ ಬ್ಯಾಕ್ಟೀರಿಯಾ ಏನು ರಿಲೀಸ್ ಮಾಡುತ್ತೆ? ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಡೆಫಿನೆಟ್ಲಿ ರಿಲೀಸ್ ಆಗೇ ಆಗುತ್ತೆ. ಕರೆಕ್ಟ್ ಅಲ್ಲೋ? ಅಲ್ಲಿಗೆ 1, 2 and 4 ಇರಬೇಕು. 1 to 4 ಯಾವ ಆಪ್ಷನಲ್ಲಿದೆ? ಸಿ ಆಪ್ಷನಲ್ಲಿದೆ. ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ಯಾವುದು ಫೋಟೋಸಿಂಥಸಿಸ್ ಒಂದಿಲ್ಲ ಅಂತ. ಸೊ 3 ಒಂದಿಲ್ಲ ಅಂತ ಗೊತ್ತಿದ್ರೆ ನೀವು ಅಟ್ಲೀಸ್ಟ್ 1, 2 ಆಪ್ಷನ್ ಎಲಿಮಿನೇಟ್ ಮಾಡ್ಬೋದು. ಯು ಕೇಮ್ ವಿತ್ 2. ಕರೆಕ್ಟ್ ಅಲ್ಲ? 1 ವಾಲ್ಕೆನಿಕ್ ಎರಪ್ಷನ್ ಮಸ್ಟ್ ಬಿ ಕರೆಕ್ಟ್. ಅದು ಇರಲೇಬೇಕು ನಿಮ್ಮ ಆಪ್ಷನಲ್ಲಿ. ಅಲ್ಲಿಗೆ 1 ಇರಲೇಬೇಕು ಅಂತ ಚೂಸ್ ಮಾಡಿದ್ರೆ ಯು ಕ್ಯಾನ್ ಸ್ಟ್ರೈಟ್ ಅವೇ ಗೋ ಟು ದ ಆನ್ಸರ್. ಇದನ್ನು ಎಲಿಮಿನೇಟ್ ಮಾಡ್ಬೋದು. ಗೊತ್ತಾಯ್ತಾ? ಇದೆಲ್ಲ ದಿಸ್ ಇಸ್ ಅ ಸ್ಕಿಲ್ ಯು ಹ್ಯಾವ್ ಟು ಲರ್ನ್. ನಾನಿದು ನಿಮ್ಗೆ ಯಾಕೆ ಕಲಿಸ್ತಿದ್ದೀನಿ ಅಂತ ಹೇಳಿದ್ರೆ, ಎಕ್ಸಾಮ್ ಹಾಲಲ್ಲಿ ಹೋಗಿ ಕೂತಾಗ ನೀವು ಸರ್ ಇದು ಹೇಳಿಲ್ಲ, ಅದು ಮಾಡಿಲ್ಲ, ಅದು ಬಂದಿಲ್ಲ, ಇದು ಹೇಳ್ಕೊಟ್ಟಿಲ್ಲ ಅನ್ಬಾರ್ದು. ಏನು ಹೇಳಿದ್ರೂ ನೀವು ಆನ್ಸರ್ ಮಾಡೋದಕ್ಕೆ ರೆಡಿ ಇರಬೇಕು. ವೆರಿ ಗುಡ್, ಆಲ್ ಆರ್ ರೆಸ್ಪಾಂಡಿಂಗ್. ಗೊತ್ತಾಯ್ತಪ್ಪ? ಗೊತ್ತಾಯ್ತಾ ಹೆಂಗೆ ಆನ್ಸರ್ ಮಾಡಬೇಕು ಅಂತ?